ನಮಸ್ಕಾರ ಅಭ್ಯರ್ಥಿಗಳೇ, ಈಗಾಗಲೇ ಅತಿಥಿ ಉಪನ್ಯಾಸಕರ ಒಂದು ಅರ್ಜಿಗಳನ್ನು ಸಲ್ಲಿಸಿ ಮತ್ತು ಅದರ ಒಂದು ಅತಿಥಿ ಉಪನ್ಯಾಸಕರ ಒಂದು ಹುದ್ದೆಗಳಿಗೆ ಪ್ರಯತ್ನ ಪಡ್ತಿರುವಂಥ ಅಭ್ಯರ್ಥಿಗಳಿಗೆ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಒಂದು ಸೂಚನೆ ಬಂದಿರುವಂಥದ್ದು. ಇದು ನಿಮಗೆ ಟೆಲಿಗ್ರಾಮಲ್ಲಿ ಕೂಡ ಇದನ್ನು ಶೇರ್ ಮಾಡಲಾಗಿದೆ. ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ, ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದೆ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಷಯ ಏನಂತಂದರೆ, ಇಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿನ ಹೆಚ್ಚುವರಿ ಬೋಧನಾ ಕಾರ್ಯಭಾರಕ್ಕೆ ಅತಿಥಿ ಉಪನ್ಯಾಸಕರ ಸೇವೆ ಬಳಸಿಕೊಳ್ಳುವ ಬಗ್ಗೆ, ಅಂದರೆ ಅತಿಥಿ ಉಪನ್ಯಾಸಕರನ್ನ ಸೇವೆಯನ್ನು ಬಳಸಿಕೊಳ್ಳುವ ಬಗ್ಗೆ ಇಲ್ಲಿ ಒಂದು ಸುತ್ತಲೆಯನ್ನು ಹೊರಡಿಸಿದ್ದಾರೆ. ಈ ಒಂದು ಸುತ್ತಲೆ ಪ್ರಕಾರ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇಲ್ಲಿ 2024 ಮತ್ತು 25ನೇ ಸಾಲಿನಲ್ಲಿ ಇಲಾಖಾ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಯಂ ಉಪನ್ಯಾಸಕರಿಗೆ ಕಾರ್ಯಭಾರ ಹಂಚಿಕೆ ಮಾಡಿದ ನಂತರ ಉಳಿಕೆಯಾಗುವ ಬೋಧನಾ ಕಾರ್ಯಭಾರಕ್ಕನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನು ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಿಕೊಳ್ಳುವ ಸಂಬಂಧ ಉಲ್ಲೇಖ 6ರಂತೆ ಸರ್ಕಾರ ಆದೇಶನ್ವಯ ಪ್ರಕ್ರಿಯೆಯನ್ನು ಆರಂಭಿಸಲಾಗಿತ್ತು. ಆದರೆ ನೆಕ್ಸ್ಟ್ ನೋಡಿ ಅಭ್ಯರ್ಥಿಗಳೇ, ಈ ಒಂದು ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಪ್ಯಾರಾಗ್ರಾಫಲ್ಲಿ, ಪ್ರಸಕ್ತ ಖಾಯಂ ಪ್ರಾಧ್ಯಾಪಕರ ಒಂದು ಸಾಮಾನ್ಯ ವರ್ಗಾವಣೆ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ವರ್ಗಾವಣೆಗೊಂಡಿರುವ ಪ್ರಾಧ್ಯಾಪಕರು ಅಥವಾ ಅಧ್ಯಾಪಕರು ಸಂಬಂಧಪಟ್ಟ ಕಾಲೇಜುಗಳಿಗೆ ಹೋಗಿ ವರದಿಯನ್ನು ಕೂಡ ಮಾಡ್ಕೊತಾ ಇದ್ದಾರೆ. ಆಮೇಲೆ ಹೊಸದಾಗಿ ನೇಮಕಗೊಂಡಿರುವಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಕಾಲೇಜುಗಳಿಗೆ ಹೋಗಿ ಕಾರ್ಯಭಾರದ ಒಂದು ಕಾರ್ಯವನ್ನು ವರದಿಯನ್ನು ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲಗಳು ಕೂಡ ವರದಿ ಮಾಡಿದ ನಂತರ ಅಲ್ಲಿ ಇರುವಂಥ ಒಂದು ಕಾರ್ಯಭಾರ ಹೆಚ್ಚಳ ಮತ್ತು ಕೊರತೆ ಉಂಟಾಗೋದನ್ನು ನಾವಿಲ್ಲಿ ನೋಡಿಕೊಂಡು ಮುಂದೆ ಏನು ಮಾಡ್ತೀವಿ ಅಂತಂದರೆ, ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ 2024-25ನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆ ಈಗಾಗಲೇ ಒಂದಷ್ಟು ವಿಶ್ವವಿದ್ಯಾಲಯಗಳಲ್ಲಿ ಆರಂಭವಾಗಿದ್ದು, ಅವರುಗಳು ಏನು ಮಾಡ್ತಾರೆ ಅಂತಂದರೆ ಈಗಾಗಲೇ ಸೆಮಿಸ್ಟರ್ ಎಕ್ಸಾಮ್ ತಯಾರಿಯನ್ನು ಕೂಡ ಮಾಡ್ಕೊತಾ ಇದ್ದಾರೆ. ಆದರೆ ಪ್ರಾಧ್ಯಾಪಕರ ಒಂದು ಕೊರತೆಯಿಂದಾಗಿ ವೇಳಾಪಟ್ಟಿಯಂತೆ ದೈನಂದಿನ ತರಬೇತಿಗಳು ನಡೆಯದ ಕಾರಣ ರಾಜ್ಯದ ವಿವಿಧ ಭಾಗಗಳಲ್ಲಿ ವಿದ್ಯಾರ್ಥಿಗಳಿಂದ ಅತಿಥಿ ಉಪನ್ಯಾಸಕರ ಸೇವೆ ಶೀಘ್ರವಾಗಿ ಕಾಲೇಜುಗಳಿಗೆ ಒದಗಿಸಲು ಮನವಿ ಸ್ವೀಕೃತವಾಗಿರುತ್ತವೆ. ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲ್ಭಾಗದಲ್ಲಿ ಇಲ್ಲಿ ಕೊಟ್ಟಿರುವಂಥ ವಿಷಯದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಈಗಾಗಲೇ ವರ್ಗಾವಣೆ ಮತ್ತು ಹೊಸ ನೇಮಕಾತಿ ಆಗಿರುವಂಥವ್ರು ಕೂಡ ಹೋಗಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಒಂದು ಕಾರ್ಯವರದಿಯನ್ನು ಸಲ್ಲಿಸ್ತಾ ಇದ್ದಾರೆ ಸಂಬಂಧಪಟ್ಟಂಥ ಕಾಲೇಜುಗಳಲ್ಲಿ. ಅದರ ಜೊತೆಗೆ ಒಂದಷ್ಟು ಕಾಲೇಜುಗಳು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವಂಥ ಕಾಲೇಜುಗಳಲ್ಲಿ ಈಗಾಗಲೇ ಸೆಮಿಸ್ಟರ್ ಒಂದು ಪರೀಕ್ಷೆಯನ್ನು ತಯಾರಿ ಕೂಡ ನಡೆಸ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದಷ್ಟು ಕಾಲೇಜುಗಳಲ್ಲಿ ಕೊರತೆ ಕೂಡ ಉಂಟಾಗಿದೆ. ಅದರಿಂದ ನಮಗೆ ಅದರ ಒಂದು ಮನವಿ ಕೂಡ ಬಂದಿದ್ದಾವೆ. ಈ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಹೇಳ್ತಾ ಇರೋದು ನೋಡಿ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಾರಂಭಗೊಂಡಿರುವ ಉಪನ್ಯಾಸಕರ ವರ್ಗಾವಣೆ ಪ್ರಕ್ರಿಯೆ ಪೂರ್ಣಗೊಳ್ಳುವ ಮತ್ತು ಹೊಸದಾಗಿ ನೇಮಕಗೊಂಡ ಪ್ರಾಧ್ಯಾಪಕರ ಸ್ಥಳ ನಿಯುಕ್ತಿ ನೀಡಿ ಕಾಲೇಜುಗಳಲ್ಲಿ ವರದಿ ಮಾಡಿಕೊಂಡು ನಂತರ ಕಾಲೇಜುಗಳು ಬೋಧನಾ ಕಾರ್ಯಭಾರದ ಲಭ್ಯತೆಯನ್ನು ಆಧರಿಸಿ ನೋಡಿ, ವೆರಿ ಇಂಪಾರ್ಟೆಂಟ್. ಇಲ್ಲಿ ಈಗ ಏನು ವರ್ಗಾವಣೆ ಆಗಿದ್ದಾರೆ, ಆಮೇಲೆ ಹೊಸದಾಗಿ ಯಾರು ಜಾಯ್ನ್ ಆಗಿದ್ದಾರೆ ಅವ್ರಿಗೆಲ್ಲವನ್ನು ಕಾರ್ಯಭಾರ ಕೊಟ್ಟ ಮೇಲೆ ಅದರಲ್ಲಿ ಲಭ್ಯತೆ ನೋಡಿಕೊಂಡು 2024-25 ಸಾಲ ಅತಿಥಿ ಉಪನ್ಯಾಸಕರ ಆಯ್ಕೆ ಆನ್ಲೈನ್ ಕೌನ್ಸಿಲಿಂಗ್ ನಡೆಸುವವರೆಗೆ ಸರ್ಕಾರ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಈ ಹಿಂದೆ ಶೈಕ್ಷಣಿಕ ಶಾಲೆ ಆಯ್ಕೆಗೊಂಡ EMS ಇಲ್ಲಿ ನೋಡಿ, ಈಗಾಗಲೇ ಒಂದು ವಿದ್ಯಾರ್ಥಿಗಳ ಹಿತದೃಷ್ಟಿ ಅಂತ ಯೂಸ್ ಮಾಡ್ತಾ ಇದ್ದಾರೆ. EMIS ಅಲ್ಲಿ ಈಗ ಆಯ್ಕೆಗೊಂಡು EMS ಅಲ್ಲಿ ಅಪ್ಲೋಡ್ ಮಾಡಿ ಕಾರ್ಯನಿರ್ವಹಿಸುತ್ತಿದ್ದ ಆಮೇಲೆ ಕಾರ್ಯನಿರ್ವಹಿಸುತ್ತಿರುವ ಈಗಾಗಲೇ ಏನು ಕೆಲಸ ಮಾಡ್ತಾ ಇದ್ದಾರೆ, ಅತಿಥಿ ಉಪನ್ಯಾಸ ಸೇವೆಯನ್ನು ತಾತ್ಕಾಲಿಕವಾಗಿ ಕಾಲೇಜಿನ ಹಾಲಿ ಲಭ್ಯವಿರುವ ಕಾರ್ಯಭಾರಕ್ಕನುಗುಣವಾಗಿ ಅವಶ್ಯಕ ಇರುವ ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಆಧಾರದ ಮೇಲೆ ಬಳಸಿಕೊಳ್ಳುವಂತೆ ಈ ಮೂಲಕ ಸೂಚಿಸಿದೆ. ನೋಡಿರಿ, ಈಗಾಗಲೇ ಯಾರು EMIS ಅಲ್ಲಿ ಅಪ್ಲೋಡ್ ಮಾಡಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರುಗಳನ್ನು ಬಳಕೆ ಮಾಡಿಕೊಳ್ಳಬೇಕು ಅಂತ ಈ ಮೂಲಕ ಸೂಚಿಸಿದೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಈ ಒಂದು EMISನಲ್ಲಿ ಅಪ್ಲೋಡ್ ಮಾಡಿ ಕರ್ತವ್ಯ ವಹಿಸುತ್ತಿದ್ದ ಅತಿಥಿ ಉಪನ್ಯಾಸಕರು, ಗ್ರಂಥಪಾಲಕರು, ಅತಿಥಿ ದೈಹಿಕ ಶಿಕ್ಷಕರ ಸೇವೆಗಳನ್ನು ಸಹ ತಾತ್ಕಾಲಿಕವಾಗಿ ಬಳಸಿಕೊಳ್ಳುವಂತೆ ಈ ಮೂಲಕ ಸೂಚಿಸಿದೆ. ಮೇಲಿನ ತಿಳಿಸಿರುವಂತೆ ಬಳಸಿಕೊಳ್ಳುವ ಅತಿಥಿ ಉಪನ್ಯಾಸಕರ ಸೇವೆ ವಿವರಗಳನ್ನು EMISನಲ್ಲಿ ಅಪ್ಲೋಡ್ ಮಾಡಲು ಮತ್ತು ಕರ್ತವ್ಯ ನಿರ್ವಹಿಸಿದ ಅವಧಿ ಪ್ರಸ್ತುತ ಜಾರಿಯಲ್ಲಿರುವ ನಿಯಮಗಳಂತೆ ಗೌರವಧನ ಪಾವತಿಸಲು ಕ್ರಮ ವಹಿಸುವುದು. ಮುಂದುವರೆದು 2024-25ನೇ ಸಾಲಿನಲ್ಲಿ ಮರು ಆಯ್ಕೆಯಾದ ಈ ಸುತ್ತಲೆಯ ಮುಂದುವರಿಕೆಯ ಅವಧಿಯನ್ನು ಸೇರಿದಂತೆ 10 ತಿಂಗಳ ಗೌರವಧನಕ್ಕೆ ಪರಿಗಣಿಸಲಾಗುವುದು. ಅಂದರೆ ಈಗೇನು EMIS ಅಲ್ಲಿ ಅಪ್ಲೋಡ್ ಮಾಡಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರುಗಳನ್ನು ಇಲ್ಲಿ ಮತ್ತು ಯೂಸ್ ಮಾಡಿಕೊಂಡು ಅವರ 10 ತಿಂಗಳ ಗೌರವಧನ 10 ತಿಂಗಳ ಮಟ್ಟಿಗೆ ಅವರನ್ನು ಗೌರವಧನದೊಂದಿಗೆ ಪರಿಗಣಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಆ ಜೊತೆಗೆ 2024-25 ಸಾಲಿನಲ್ಲಿ ಅತಿಥಿ ಉಪನ್ಯಾಸಕ ಆಯ್ಕೆ ಪ್ರಕ್ರಿಯೆ ಕುರಿತು ಪ್ರತ್ಯೇಕವಾಗಿ ಪ್ರಕಟಣೆ
ಹೊರಡಿಸಲಾಗುವುದು. ಇದನ್ನು ಏನು ಮಾಡಿದ್ದಾರೆ ಅಂತಂದರೆ ನಮ್ಮ ಟೆಲಿಗ್ರಾಮಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಒಂದು ಸುತ್ತೋಲೆಯನ್ನು ಹಾಕಿದ್ದಾರೆ.